ವೀಕ್ಷಕರೇ, ಮತ್ತೆ ಇಡೀ ದೇಶದಲ್ಲಿ ಲಾಕ್ಡೌನ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ಫ್ರೀಡಂ ಟಿವಿ ತಿಂಗಳ ಹಿಂದೆಯೇ ಈ ವಿಚಾರವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ಆ ವರದಿ ಇದೀಗ ನಿಜವಾಗ್ತಾ ಇದೆ. ಇವತ್ತಿನ ಕೇಂದ್ರ ಕ್ಯಾಬಿನೆಟ್ನಲ್ಲೂ ಲಾಕ್ಡೌನ್ ಖಚಿತ. ಮತ್ತೆ ಇಡೀ ದೇಶದಲ್ಲಿ ಲಾಕ್ಡೌನ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ಫ್ರೀಡಂ ಟಿವಿ ತಿಂಗಳ ಹಿಂದೆ ಮಾಡಿದ್ದ ವರದಿ ನಿಜವಾಗ್ತಾ ಇದೆ. ಇವತ್ತಿನ ಕೇಂದ್ರ ಕ್ಯಾಬಿನೆಟ್ನಲ್ಲೂ ಲಾಕ್ಡೌನ್ ಖಚಿತ ಅನ್ನುವಂತಹ ಸುಳಿವು ಸಿಗ್ತಾ ಇದೆ. ತಮ್ಮ ಮೇಲೆ ತಾವೇ ನಿರ್ಬಂಧವನ್ನ ಪ್ರಧಾನಿ ಮೋದಿ ಹೇರಿಕೊಂಡಿದ್ದಾರೆ. ಬೆಂಗಾವಲು ವಾಹನಗಳ ಸಂಖ್ಯೆ 50% ಕಡಿಮೆ ಮಾಡಿಕೊಂಡಿದ್ದಾರೆ ಪಿಎಂ. ಎಸ್ಪಿಜಿ ಭದ್ರತಾ ಸಿಬ್ಬಂದಿಯನ್ನು ಅರ್ಧಕ್ಕೆ ಇಳಿಸಿದ್ದಾರೆ ಮೋದಿ ಮತ್ತು ಅಮಿತ್ ಶಾ. ಮೋದಿ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಿಂದಲೂ ಸ್ವಯಂ ಪ್ರೇರಿತ ಲಾಕ್ಡೌನ್. ಮಿತವ್ಯಯ ಮಂತ್ರವನ್ನ ಜಪಿಸ್ತಾ ಇರುವ ಬಿಜೆಪಿ ಸಿಎಂಗಳು ಮತ್ತು ಕೇಂದ್ರದ ನಾಯಕರು. ಬಿಜೆಪಿ ಸಿಎಂಗಳ ಭದ್ರತೆ ಕಡಿತ, ಇತರೆ ಖರ್ಚುಗಳಲ್ಲೂ ಕೂಡ ಮಿತವ್ಯಯ. ಇರಾನ್ ಯುಎಸ್ ಯುದ್ಧ ಶುರುವಾದ ದಿನವೇ ಲಾಕ್ಡೌನ್ ಸುಳಿವನ್ನ ನೀಡಿದ್ರ ಪ್ರಧಾನಿ. ಖುದ್ದು ಪ್ರಧಾನಿಯಿಂದಲೇ ಇದೀಗ ಎರಡೆರಡು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಅವರ ಸ್ಟೇಟ್ಮೆಂಟ್ಗಳು ಸಾಕಷ್ಟು ರೀತಿಯಲ್ಲಿ ಚರ್ಚೆಗಡೆ ಮಾಡಿಕೊಡ್ತಾ ಇರುವಂತಹ ಸಂದರ್ಭದಲ್ಲೇ ಮೋದಿ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಿಂದಲೂ ಸ್ವಯಂ ಪ್ರೇರಿತ ಲಾಕ್ಡೌನ್. ಅಮೆರಿಕ ವಿಲನ್ ಪಾತ್ರ ನಿರ್ವಹಿಸ್ತಾ ಇದೆ. ಖುದ್ದು ನಾವು ಗಮನಿಸ್ತಾ ಹೋಗಬಹುದು. ಸದ್ಯ ಕೇಂದ್ರದ ಬೆಳವಣಿಗೆ ಏನು, ನಡೀತಾ ಇರುವಂತಹ ಸಭೆ, ಪ್ರಮುಖವಾಗಿ ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳೇನು ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು. ಗ್ಯಾಸ್ ಅಭಾವ, ಇಂಧನ ಅಭಾವದ ಕಾರಣಕ್ಕಾಗಿ ಲಾಕ್ಡೌನ್ ಅಂತ ಪರಿಸ್ಥಿತಿ ಬಂದೊದಗುತ್ತಾ ದೇಶದಲ್ಲಿ ಬರಲಿರುವ ದಿನಗಳು ಬಹಳ ಕಷ್ಟವಾಗಿರ್ತವೆ. ಅಮೆರಿಕ ವಿಲನ್ ಪಾತ್ರ ನಿರ್ವಹಿಸ್ತಾ ಇದೆ. ನಾವೆಲ್ಲರೂ ಎಚ್ಚರವಾಗಿರಬೇಕು. ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಪ್ರಧಾನಿಯವರು ಇವತ್ತು ಪ್ರಮುಖವಾದಂತಹ ಒಂದು ಸಭೆಯನ್ನ ನಡೆಸಿದ್ರು. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದಂತೆ ಫ್ರೀಡಂ ಟಿವಿ ಬಿತ್ತರಿಸಿದಂತಹ ಸುದ್ದಿಯ ವಿಜುವಲ್ಸ್ ಲಾಕ್ಡೌನ್ ಭಯ. ಲಾಕ್ಡೌನ್ ಭಯ ಅನ್ನುವಂತಹ ಒಂದು ಟೈಟಲ್ನಲ್ಲೇ ಫ್ರೀಡಂ ಟಿವಿ ಈ ಹಿಂದೆಯೇ ಸುದ್ದಿಯನ್ನ ಬಿತ್ತರಿಸಿತ್ತು. ಸದ್ಯ ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಏನ್ ನಡೀತಾ ಇದೆ, ತೀವ್ರತೆ ಪಡ್ಕೊಳ್ತಾ ಇದೆ ಆ ಯುದ್ಧ. ಆ ಯುದ್ಧದ ಪರಿಣಾಮವನ್ನು ಇವತ್ತು ಭಾರತ ಎದುರಿಸ್ತಾ ಇದೆ. ಭಾರತ ಆರ್ಥಿಕತೆಗೆ ಬಹುದೊಡ್ಡ ಪೆಟ್ಟು ಬೀಳ್ತಾ ಇರುವಂಥದ್ದು ಮಧ್ಯಪ್ರಾಚ್ಯ ಯುದ್ಧದ ಆ ಒಂದು ಘನಘೋರ ಸ್ಥಿತಿ. ಆ ಘನಘೋರ ಸ್ಥಿತಿಯ ಪರಿಣಾಮವನ್ನು ನಾವು ಎದುರಿಸುವಂತಾಗಿದೆ. ಪೆಟ್ರೋಲ್ ಡೀಸೆಲ್ ಮಿತವ್ಯಯಕ್ಕೋಸ್ಕರ 50% ಎಸ್ಪಿಜಿ ಕಡಿತಗೊಳಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿಯವರು. ಮೋದಿ ಬೆನ್ನಲ್ಲೇ ಅಮಿತ್ ಶಾ ಅವರಿಂದಲೂ ಕೂಡ ಇದೇ ಕ್ರಮ. ಮೋದಿ ಸೂಚನೆ ಬೆನ್ನಲ್ಲೇ ಬಿಜೆಪಿಯ ಆಡಳಿತ ರಾಜ್ಯಗಳಲ್ಲೂ ಕೂಡ ಇದು ಜಾರಿಯಾಗ್ತಾ ಇದೆ. ಎಸ್ಪಿಜಿ ಕಡಿತಗೊಳಿಸಿಕೊಂಡು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ದೆಹಲಿ ಸಿಎಂ ರೇಖಾ ಗುಪ್ತಾ, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಅವರು ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಇನ್ನು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಸೇರಿ ಹಲವರು ಅನುಸರಣೆ ಮಾಡ್ತಾ ಇದ್ದಾರೆ. ಗುಜರಾತ್ ಗವರ್ನರ್ ಕೂಡ ಇದೇ ನಡೆಯನ್ನು ಅನುಸರಿಸ್ತಾ ಇರುವಂಥದ್ದು. ವೀಕ್ಷಕರೇ, ನಾವು ಗಮನಿಸ್ತಾ ಹೋಗಬಹುದು. ಫ್ರೀಡಂ ಟಿವಿ ತಿಂಗಳ ಹಿಂದೆಯೇ ಸವಿವರವಾದಂತಹ ಸುದ್ದಿಯನ್ನು ಬಿತ್ತರಿಸಿತ್ತು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಘನಘೋರ ಯುದ್ಧದ ಒಂದು ಎಫೆಕ್ಟ್ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡ್ತಾ ಇದೆ, ಲಾಕ್ಡೌನ್ ಭಯ ಭಾರತವನ್ನು ಯಾವ ರೀತಿ ಕಾಡ್ತಾ ಇದೆ ಅಂತ ಆ ಲಾಕ್ಡೌನ್ ಭಯ ಅನ್ನುವಂಥ ಒಂದು ಟೈಟಲ್ ಮೂಲಕವೇ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಪ್ರಮುಖವಾಗಿ ಈ ಸುದ್ದಿಯ ಮೂಲ ಇಷ್ಟೇ, ಆರ್ಥಿಕವಾಗಿ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು. ಮೊನ್ನೆ ಪ್ರಧಾನಿಯವರು ಹೇಳ್ತಾ ಇದ್ರು, ಗೋಲ್ಡನ್ನು 1 ವರ್ಷ ಯಾರು ತಗೋಬೇಡಿ, ಮತ್ತು ಆದಷ್ಟು ಈ ಪೆಟ್ರೋಲ್ ವಾಹನಗಳನ್ನು ಅಥವಾ ಡೀಸೆಲ್ ವಾಹನಗಳನ್ನು ಬಳಸೋದು ಕಡಿಮೆ ಮಾಡಿ. ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಭಾರತದ ಆರ್ಥಿಕತೆಯ ಅಧೋಗತಿಯ ಮುನ್ಸೂಚನೆಯ ಮೋದಿಯವರ ಈ ಸ್ಟೇಟ್ಮೆಂಟ್ ಅನ್ನುವಂಥ ಒಂದು ಚರ್ಚೆ ಶುರುವಾಗಿರುವಂತಹ ಸಂದರ್ಭದಲ್ಲೇ ವಿಪಕ್ಷಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಮೋದಿಯವರ ಈ ಒಂದು ಹೇಳಿಕೆ ತೀವ್ರ ಚರ್ಚೆಗೆ ಮಾಡಿಕೊಡ್ತಾ ಇರುವಂತಹ ಸಂದರ್ಭದಲ್ಲೇ ಈ ವೇಳೆ ಮತ್ತೆ ಸಾರ್ವಜನಿಕರೇ ಯಾಮಾರಬೇಡಿ, ಮೋದಿ ಹೇಳಿದ್ದನ್ನು ಕೇಳಿ. LPG ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಸೃಷ್ಟಿಯಾಗುತ್ತೆ. ಈ ಪರಿಸ್ಥಿತಿಯನ್ನು ಎದುರಿಸಲು ನಾವೆಲ್ಲರೂ ರೆಡಿಯಾಗಿರಬೇಕು. ಯಾಮಾರಿದ್ರೆ ರೋಡ್ನಲ್ಲಿ ವಾಹನಗಳು ನಿಲ್ಲುತ್ತವೆ. ಮನೆಯಲ್ಲಿ, ಹೋಟೆಲ್ಗಳಲ್ಲಿ ಒಲೆಗಳು ಉರಿಯೋದಿಲ್ಲ.
ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗುತ್ತೆ. ಈಗಲೇ ಮೋದಿ ಹೇಳಿದಂತೆ ಮಿತವ್ಯಯ ಪಾಲಿಸೋದು ಒಳ್ಳೆಯದು. ಆಮದು ವಸ್ತುಗಳನ್ನು ಕಡಿಮೆ ಬಳಸಿದಷ್ಟು ಭಾರತಕ್ಕೆ ಒಳ್ಳೆಯದು. ರೂಪಾಯಿ ಮೌಲ್ಯ ಹೆಚ್ಚಾಗದೇ ಇದ್ರೆ ದೇಶಕ್ಕೆ ಗಂಡಾಂತರ ಗ್ಯಾರಂಟಿ. ಚಿನ್ನ ಹೆಚ್ಚು ಖರೀದಿ ಮಾಡಿದ್ರೆ ರೂಪಾಯಿ ಮೌಲ್ಯ ಕುಸಿಯುತ್ತೆ ಅನ್ನುವಂಥ ಕಾರಣಕ್ಕೆ ಮೋದಿ ಹೇಳಿದ್ರು 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ. ವಿದೇಶಗಳಿಂದ ಆಮದಾಗುವ ಚಿನ್ನದಿಂದಾಗಿ ರೂಪಾಯಿ ಮೌಲ್ಯ ಇಳಿಕೆ ಆಗುತ್ತೆ. ಒಬ್ಬೊಬ್ಬರೇ ಓಡಾಡೋದಿದ್ರೆ ಕಾರು ಬಳಸಬೇಡಿ, ಸಾರ್ವಜನಿಕ ಸಾರಿಗೆಯನ್ನು ಬಳಸಿ, ಇಂಧನ ಮಿತವ್ಯಯ ಮಾಡಿ. ಪ್ರಧಾನಿ ಮೋದಿ ಮುಂಬರುವ ಗಂಡಾಂತರದ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ಅಂದ್ರೆ ದೇಶ ಪೂರ್ತಿ ಲಾಕ್ಡೌನ್ ಆಗೋ ಮೊದಲೇ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಪ್ರಧಾನಿ ಅವರು ಕೊಡ್ತಾ ಇರುವಂಥದ್ದು. ಸಾರ್ವಜನಿಕರೇ ದಯವಿಟ್ಟು ಯಾಮಾರಬೇಡಿ, ಮೋದಿ ಹೇಳಿದ್ದನ್ನ ಕೇಳಿ. LPG ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾದರೂ ಅಚ್ಚರಿ ಪಡಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ. ಮತ್ತೆ ಈಗ ಕಾರನ್ನು ಬಳಸುವಂಥವರು ಪೆಟ್ರೋಲ್ ಡೀಸೆಲ್ ಅನಿವಾರ್ಯವಾಗಿ ಬಳಸಲೇಬೇಕು ಅಂತ ವಾಹನಗಳನ್ನು ಬಳಸುವಂಥವ್ರು ಏನಿದ್ದೀರಿ, ದಯಮಾಡಿ ತಾವು ವಾಹನಗಳನ್ನು ಸ್ವಂತ ಓನ್ ವೆಹಿಕಲ್ಗಳನ್ನು ಬಳಸೋದಕ್ಕಿಂತ ಬಸ್ಸು ಅಥವಾ ಸೈಕಲ್ಗಳನ್ನು ಬಳಸುವ ಮೂಲಕ ಪೆಟ್ರೋಲ್ ಡೀಸೆಲ್ನ ಮೇಲೆ ಅವಲಂಬಿತವಾಗುವಂಥದ್ದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗಮನಿಸ್ತಾ ಹೋಗಬಹುದಾಗಿದೆ, ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಕರೆಯಲಾಗಿರುವಂತಹ ಒಂದು ಸಭೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಭಾರತದ ಆರ್ಥಿಕತೆ ಮತ್ತು ಈ ವೇಳೆ ರೂಪಾಯಿ ಮೌಲ್ಯವನ್ನು ಕುಸಿಯದಂತೆ ಮಾಡುವಂತಹ ಒಂದು ಕಳಕಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿರುವಂಥದ್ದು. ಹಾಗಾಗಿ ಮೋದಿ ಹೇಳಿದ್ದನ್ನು ಕೇಳಿ ಸಾರ್ವಜನಿಕರೇ. ಆದರೆ ಯಾವುದೇ ಕಾರಣಕ್ಕೂ ಮೋದಿ ಹೇಳಿದ್ದನ್ನು ಪಾಲಿಸದೇ ಇದ್ದರೆ ಅದು ಎಷ್ಟು ಮಟ್ಟಿಗೆ ನಮಗೆ ಬಹುದೊಡ್ಡ ರೀತಿಯ ಎಫೆಕ್ಟನ್ನು ಉಂಟು ಮಾಡುತ್ತೆ, ಪ್ರಭಾವವನ್ನು ಜನಸಾಮಾನ್ಯರ ಮೇಲೆ ಬೀರುತ್ತೆ ಅನ್ನೋದಕ್ಕೆ ಲಾಕ್ಡೌನ್ ಪರಿಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ರಾಥೋಡ್. ಸಂತೋಷ್, ಒಂದ್ ಕಡೆ ರೂಪಾಯಿ ಮೌಲ್ಯಕ್ಕೆ ಗಂಡಾಂತರ ಎದುರಾಗಿರುವಂತಹ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆಗೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಮೋದಿ ಅವರು ಕೊಡ್ತಾ ಇರೋದ್ರಿಂದಾಗಿ ಸಾರ್ವಜನಿಕರು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಮತ್ತೆ ಸಾರ್ವಜನಿಕರ ಮೇಲೆ ಉಂಟಾಗುವಂತಹ ಪರಿಣಾಮಗಳೇನು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಅಂತ? ವಸಂತ್ ಕುಮಾರ್, ಮಧ್ಯಪ್ರಾಚ್ಯದ ಯುದ್ಧ ಆರಂಭವಾಗಿ ಸರಿಸುಮಾರು 3 ತಿಂಗಳಾಗ್ತಾ ಬಂತು. ಈ ನಡುವೆ ಸರ್ಕಾರ ಚುನಾವಣೆ ಮಾಡ್ತು, ಚುನಾವಣೆ ನಂತರ ಫಲಿತಾಂಶ ಕೂಡ ಬಂತು. ಮತ್ತೊಂದು ಕಡೆ ಈ ಚುನಾವಣೆಯಲ್ಲಿ ಗೆದ್ದವರಿಗೆ ಪಟ್ಟಾಭಿಷೇಕ ಕೂಡ ನಡೀತಾ ಇದೆ, ರಾಜ್ಯಾಭಿಷೇಕ ಕೂಡ ನಡೀತಾ ಇದೆ. ತುಂಬ ರೀತಿಯ ಅಪಾರ ಸಂಖ್ಯೆಯಲ್ಲಿ ವೆಹಿಕಲ್ಗಳು ಕೂಡ ನೋಡೋದಕ್ಕೆ ಸಿಕ್ತು. ಇದು ತೀವ್ರ ಟೀಕೆ ಟಿಪ್ಪಣಿಗಳಿಗೂ ಕೂಡ ಕಾರಣ ಆಯಿತು. ಚುನಾವಣೆ ಮುಗಿದ ನಂತರ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇತ್ತು. ಈ ಯುದ್ಧದ ಎಫೆಕ್ಟು ಈಗ ಭಾರತದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ನೋಡಿ, ಒಂದು ಕಡೆ ವಿಪಕ್ಷಗಳು ತೀವ್ರವಾಗಿ ಲೇವಡಿ ಮಾಡ್ತಾ ಇದೆ, ಆರೋಪಗಳನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣಗಳನ್ನು ಕೊಡ್ತಾ ಇದೆ. ಆದರೆ ಇದರ ನಡುವೆ ಬಲಿಪಶುಗಳಾಗ್ತಾ ಇರೋದು ಭಾರತದ ಜನಸಾಮಾನ್ಯರು. ಯಾಕಂದರೆ ನೋಟ್ ಬ್ಯಾನ್ ಆಯಿತು, ಅದಾದ ನಂತರದಲ್ಲಿ ಕೋವಿಡ್ನಂತಹ ಒಂದು ಸಿಚುವೇಶನ್ ಬಂತು. ಸರಿಸುಮಾರು 20,000ದಷ್ಟು ಸಣ್ಣ ಪುಟ್ಟ ಉದ್ಯಮಗಳೆಲ್ಲವೂ ಕೂಡ ಕ್ಲೋಸ್ ಆಗೋಯಿತು. ಅಂದರೆ ಭಾರತದ ಮಧ್ಯಮ ವರ್ಗ ಹಾಗೂ ಬಡವರು ಏನಿದ್ದಾರೆ ಎಲ್ಲರ ಬೆನ್ನೆಲುಬು ಕೂಡ ಮುರಿದು ಹೋಗಿತ್ತು. ಇದಾದ ನಂತರದಲ್ಲಿ ಚೇತರಿಸಿಕೊಳ್ಳೋದಕ್ಕೆ ಸ್ವಲ್ಪ ಸಮಯಾವಕಾಶ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ತಾ ಇದ್ವಿ. ಆದರೆ ಚೇತರಿಕೆ ಕಾಣ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ನಾವು ಚುನಾವಣೆಯನ್ನು ಮಾಡಿದ್ವಿ. ಮತ್ತೊಂದು ಕಡೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಆಗ ಎಚ್ಚೆತ್ತುಕೊಳ್ಳಿಲ್ಲ. ಆದರೆ ಆತ್ಮನಿರ್ಭರ ಭಾರತ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ. ಭಾರತ ಇವತ್ತು ಎಷ್ಟರ ಮಟ್ಟಿಗೆ ಆತ್ಮನಿರ್ಭರವಾಗಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡುವಂತಹ ಕಾಲ ಇದು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದರ ಜೊತೆಗೆ ಜನರು ಯಾವ ರೀತಿಯಾಗಿ ಸರ್ಕಾರಕ್ಕೆ ನೆರವನ್ನು ಕೊಡಬೇಕು, ಜೊತೆಗೆ ಸರ್ಕಾರದ ಜೊತೆಗೆ ಹೆಗಲು ಕೊಟ್ಟು ಎಂತಹ ಸ್ಥಿತಿಗಳು ಬಂದರೂ ಕೂಡ ಆ ಸ್ಥಿತಿಗಳನ್ನು ನಾವು ಎದುರಿಸೋದಕ್ಕೆ ಯಾವ ರೀತಿಯಾಗಿ ಸಿದ್ಧವಾಗಬೇಕು ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂತಹ ಒಂದು ಸಮಯ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ಅನೇಕ ರೀತಿಯಲ್ಲಿ ನಾವು ನೋಡಿದಾಗ ಚಿನ್ನ 1 ವರ್ಷದವರೆಗೆ ಖರೀದಿ ಮಾಡಬೇಡಿ ಅಂತ ಪ್ರಧಾನಿಯವರೇನೋ ಕರೆ ಕೊಟ್ಟರು. ಆದರೆ ಚಿನ್ನದಂಗಡಿ ಮಾಲೀಕರನ್ನು ಹಾಗೂ ಕರಕುಶಲ ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಮಾಧ್ಯಮಗಳು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಮಾತೇ ಬರ್ತಿರಲಿಲ್ಲ. ಕೇವಲ ಕಣ್ಣೀರು ಮಾತ್ರ ಕಾಣ್ತಾ ಇತ್ತು, ಅಳ್ತಾ ಇದ್ರು ಅವರು. ಸರಿಸುಮಾರು 50 ಲಕ್ಷ ಜನ ಕೆಲಸವನ್ನು ಕಳೆದುಕೊಳ್ತಾ ಇದ್ದಾರೆ. 1 ಕೋಟಿ ಜನ ಏನಿದ್ದಾರೆ ಅವರ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಭಾರತದ ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ. ಇದರ ಜೊತೆಗೆ ಕೃತಕ ಅಭಾವ ಸೃಷ್ಟಿಯಾಗ್ತಾ ಇದೆ ಅನ್ನೋ ಮಾತುಗಳು ಈವರೆಗೆ ಕೇಳಿ ಬರ್ತಾ ಇತ್ತು. ಆದರೆ ನಿಜವಾಗ್ಲೂ ಕೂಡ
ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಅಭಾವ ಇದೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದನ್ನು ಮಿತವಾಗಿ ಬಳಕೆ ಮಾಡಿ ಅನ್ನುವಂತಹ ಒಂದು ಕರೆಯನ್ನು ಕೊಡ್ತಾ ಇದೆ. ಈ ನಡುವೆ ಈಗ ಈವರೆಗೆ ಏನು ನಾವೆಲ್ಲರೂ ಕೂಡ ಮನಸ್ಸಿಗೆ ಬಂದ ರೀತಿಯಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ವಿ. ಈ ನಡುವೆ ದೆಹಲಿಯಲ್ಲಿ ಆಗಲೇ ನಾನು ನೋಡ್ತಾ ಇದ್ದೆ, ದೆಹಲಿಯಲ್ಲಿ ಕೇವಲ ಒಂದು ವೆಹಿಕಲ್ಗೆ 2 ಲೀಟರ್ ಪೆಟ್ರೋಲನ್ನು ಹಾಕುವಂತಹ ಕೆಲಸಕ್ಕೆ ಅಲ್ಲಿ ಪೆಟ್ರೋಲ್ ಪಂಪ್ಗಳು ಮುಂದಾಗ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ ಹಲವಾರು ಪಂಪ್ಗಳಲ್ಲಿ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡ್ಗಳು ಕಾಣುವುದಕ್ಕೆ ಸಿಗ್ತಾ ಇದೆ. ಗೋವಾದಲ್ಲೂ ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಮತ್ತೊಂದು ಕಡೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ, ಗದಗದಲ್ಲೂ ಕೂಡ ನಾವು ಇಂತಹ ಒಂದು ಪರಿಸ್ಥಿತಿಯನ್ನು ಇವತ್ತು ನೋಡಿದ್ವಿ. ಅಂದರೆ ನಿಜವಾಗ್ಲೂ ಕೂಡ ಪರಿಸ್ಥಿತಿ ತುಂಬ ಕೈ ಮೀರಿ ಹೋಗ್ತಾ ಇದೆ. ನೋಡಿ, ಫ್ರೀಡಮ್ ಟಿವಿ ಮುಂಚೆನೇ ಹೇಳಿತ್ತು ಈ ವಿಚಾರವನ್ನು, ಲಾಕ್ಡೌನ್ನಂತಹ ಸ್ಥಿತಿ ಬರುತ್ತೆ, ಯಾಕಂದರೆ ಸಂಪೂರ್ಣವಾಗಿ ಭಾರತದ ಆರ್ಥಿಕ ಚಟುವಟಿಕೆಗಳೇನಿದೆ ಅದರ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ, ಹೊಡೆತ ಬೀಳುತ್ತೆ ಅನ್ನುವಂಥದ್ದನ್ನು ಮೊದಲೇ ಎಚ್ಚರಿಸಿತ್ತು. ಅದು ಇವತ್ತು ನಿಜ ಆಗ್ತಾ ಇದೆ. ಇವತ್ತಿನ ಈ ಸ್ಥಿತಿಗತಿಗಳನ್ನು ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ತುಂಬ ಸ್ಟ್ರಾಂಗ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿನ್ನದ ಬೆಲೆ ಇವತ್ತು ಒಂದೇ ಒಂದು ದಿನಕ್ಕೆ ಸರಿಸುಮಾರು 9,000ದಷ್ಟು ಏರಿಕೆಯಾಗಿದೆ. ಬೆಳ್ಳಿ ಬೆಲೆ ಕೂಡ 18,000 ರೂಪಾಯಿ ಏರಿಕೆಯಾಗಿದೆ. ಮತ್ತೊಂದು ಕಡೆಯಲ್ಲಿ ಇವತ್ತು ನೋಡ್ತಾ ಇದ್ವಿ ನಾವು, ಆರ್ಥಿಕ ತಜ್ಞರು ಹೇಳ್ತಾ ಇರುವಂತಹ ಮಾತು, ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಸರಿಸುಮಾರು 95 ರೂಪಾಯಿ 60 ಪೈಸೆಯಷ್ಟು ಕುಸಿತ ಆಗಿದೆ. ಮುಂದಿನ ದಿನಗಳಲ್ಲಿ ಇದು 110 ರೂಪಾಯಿಗೆ ತಲುಪುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಭಾರತದ ಒಂದು ಎಕ್ಸ್ಪೋರ್ಟ್ ಲೆವೆಲ್ ಏನಿದೆ, ಇನ್ನು ಇದು ತೀವ್ರವಾಗಿ ಕುಸಿತ ಆಗುತ್ತೆ, ಭಾರತದ ಆರ್ಥಿಕ ಚಟುವಟಿಕೆಗಳ ಮೇಲೆ ತೀವ್ರವಾಗಿ ಹೊಡೆತ ಬೀಳುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಕೇವಲ ಭಾಷಣಗಳಲ್ಲಿ ಮಾತ್ರ ಆತ್ಮನಿರ್ಭರ ಭಾರತ ಅಥವಾ ಅಮೃತ ಕಾಲ ಈ ರೀತಿಯ ಮಾತುಗಳು ಕೇಳಬರಬಾರದು. ಇದು ನಿಜವಾಗ್ಲೂ ಕೂಡ ಕೆಲಸದಲ್ಲೂ ಕೂಡ ಕಾರ್ಯಗತ ಆಗಬೇಕು. ಸಣ್ಣ ಪುಟ್ಟ ಉದ್ಯಮಗಳೆಲ್ಲವೂ ಕೂಡ ಪುನಶ್ಚೇತನವನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ ಭಾರತ ಮುಂದುವರೆದರೆ ಮಾತ್ರ, ಅಂದರೆ ಈ ಸಣ್ಣ ಪುಟ್ಟ ಉದ್ಯಮಗಳು, ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಇದೆಲ್ಲದಕ್ಕೂ ಕೂಡ ಪುನಶ್ಚೇತನ ನೀಡಿದಂತಹ ಸಂದರ್ಭದಲ್ಲಿ ಮಾತ್ರ ಭಾರತ ಮುಂದಿನ ದಿನಗಳಲ್ಲಿ ಆತ್ಮನಿರ್ಭರ ಆಗೋದಕ್ಕೆ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವಸಂತ್ ಕುಮಾರ್, ಮತ್ತೊಂದು ಕಡೆ ಸಂತೋಷ್, ಬಹುಶಃ ಲಾಕ್ಡೌನ್ ಅಂತ ಪರಿಸ್ಥಿತಿ ಬಂದೊದಗ್ಬಿಡಬಹುದಾ ಅನ್ನುವಂಥ ಒಂದು ಆತಂಕ. ಅಂದ್ರೆ ಎಲ್ಲೋ ಒಂದು ಕಡೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಈಗ ಸಾರ್ವಜನಿಕರು ಕೂಡ ಯಾವ ರೀತಿ ಸನ್ನದ್ಧವಾಗಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಈಗಾಗಲೇ ಸೂಚ್ಯವಾಗಿ ಹೇಳಿದ್ದಾರೆ, ಜನಸಾಮಾನ್ಯರು ಈಗಲಾದರೂ ಯಾವ ರೀತಿಯ ಆರ್ಥಿಕ ತುರ್ತು ಪರಿಸ್ಥಿತಿಯ ವಿಚಾರವಾಗಿ ಸಹಕಾರವನ್ನು ಕೊಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂತ. ನೋಡಿ ವಸಂತ್ ಕುಮಾರ್, ಇವತ್ತು ಭಾರತ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ಹೊಸ್ತಿಲಲ್ಲಿದೆ, ಈಗ ಎದುರಿಸ್ತಾ ಇದೆ ಕೂಡ. ಆದರೆ ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಅನೇಕ ಬಾರಿ ಆರ್ಥಿಕ ತುರ್ತು ಪರಿಸ್ಥಿತಿಗಳನ್ನು ಭಾರತ ಎದುರಿಸಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದೇ ಒಂದು ದಿನದ ಮಟ್ಟಿಗೆ ಭಾರತದ ಫಾರೆನ್ಸಿಕ್ ಎಕ್ಸ್ಚೇಂಜ್ ರಿಸೋರ್ಸ್ ಏನಿದೆ ಅದು ಉಳಿದಿರುವಂತಹ ಒಂದು ದಿನಮಾನಗಳನ್ನು ಕೂಡ ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಭಾರತೀಯರು ಬೇರೆ ದೇಶಗಳಿಂದ ಎಕ್ಸ್ಪೋರ್ಟ್ ಆಗಿ ಬರ್ತಾ ಇದ್ದಂತಹ ಪ್ರಾಣಿಗಳಿಗೆ ಹಾಕುವಂತಹ ಒಂದು ಗೋಧಿ ಏನಿದೆ ಅದನ್ನು ತಿಂದು ಬದುಕಿದ್ದಂತಹ ಒಂದು ಕಾಲಘಟ್ಟವನ್ನು ಕೂಡ ಭಾರತ ನೋಡಿದೆ. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಪ್ರತಿಯೊಬ್ಬರು ದುಡಿಯಲೇಬೇಕು, ತಿನ್ನಲೇಬೇಕು ಅಂತಹ ಒಂದು ಪರಿಸ್ಥಿತಿ ಇವತ್ತು. ಅದರಲ್ಲೂ ಕೂಡ ಆಧುನಿಕ ಯುಗ, ಏನು ನಾವು ಟೆಕ್ನಾಲಜಿ ಮತ್ತು ಅದರ ಜೊತೆಗೆ ಪ್ರತಿಯೊಂದು ದೇಶಗಳು ಕೂಡ ತಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇಂಪೋರ್ಟನ್ನು ಮಾಡ್ತಾ ಇದ್ದಾರೆ, ತಮ್ಮ ದೇಶದಿಂದ ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದರ ಮೇಲೆ ಆ ದೇಶದ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಅವಲಂಬಿತವಾಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ, ಅಂದರೆ ನೋಡಿ, ಕಾರ್ಮಿಕರು, ಕರಕುಶಲ ಕಾರ್ಮಿಕರಾಗಿರಬಹುದು, ಮತ್ತೊಂದು ಕಡೆ IT BT ಕ್ಷೇತ್ರ, ಈ ಪ್ರತಿಯೊಂದರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಮನೆಯಲ್ಲಿ ಕೂತ್ಕೊಂಡು ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಒಂದು ವೇಳೆ ಸರಿಯಾದ ರೀತಿಯಾದಂತಹ ಟ್ರಾನ್ಸ್ಪೋರ್ಟೇಷನ್ನು, ಅದರ ಜೊತೆಗೆ ಗ್ಯಾಸು ಸಿಲಿಂಡ್ರು ಈ ಕೊರತೆಗಳು ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಮನೆಗಳಲ್ಲಿ ಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಇದಕ್ಕೆ ಕೇವಲ ನಾವು ಆರ್ಥಿಕವಾಗಿನೋ ಅಥವಾ ಕೇವಲ ಸರ್ಕಾರ ಏನೋ ಹೇಳ್ತು ಅಂತ ಅದಕ್ಕೆ ನಾವು ತಯಾರಾಗುವಂಥದ್ದು ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ಭಾರತೀಯರು ಇದಕ್ಕೆ ಸನ್ನದ್ಧವಾಗಬೇಕಾಗುತ್ತೆ. ಅದರ ಜೊತೆಗೆ ಸದ್ಯದ ಒಂದು ಪರಿಸ್ಥಿತಿ ಏನು ಎದುರಾಗ್ತಾ ಇದೆ ನೋಡಿ, ಅತಿ ಹೆಚ್ಚು ಪೆಟ್ರೋಲ್ ಹಾಗೂ ಡೀಸೆಲ್, ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶ ಅದು ಭಾರತ ಕೂಡ ಹೌದು. ಇದರ ಜೊತೆಗೆ LPGಯನ್ನು ಕೂಡ ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಚಿನ್ನದ ಹಾಗೂ ಬೆಳ್ಳಿಯ ವ್ಯಾಪಾರದಲ್ಲಿ ಒಂದು ನೋಡಿದಾಗ ಅದರಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅತಿ ಹೆಚ್ಚಿನ ದುಡ್ಡು ಹೊರಗಡೆ ಹರಿದು ಹೋಗುತ್ತೆ. ಇದರಿಂದ ಭಾರತದ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿತ ಆಗ್ತಾ ಹೋಗುತ್ತೆ. ಇನ್ನು ಭಾರತದ ರೂಪಾಯಿ ಮೌಲ್ಯ ಕುಸಿತ ಆದರೆ ಏನಾಗುತ್ತೆ ನೋಡಿ,
ಆಗ ಸಹಜವಾಗಿ ಭಾರತದ ಫಾರೆನ್ಸಿಕ್ ಎಕ್ಸ್ಚೇಂಜ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತಂದರೆ ಭಾರತದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಏನು ಪುನಶ್ಚೇತನ ಕೊಡೋದಕ್ಕೆ ಇದೊಂದು ಅವಕಾಶ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅನೇಕ ಯುವಕರಿಗೆ ನೋಡಿ ಗ್ಯಾಸ್ ಅವೈಲೇಬಲ್ ಆಗ್ತಾ ಇಲ್ಲ ಅಂತ ಅನೇಕರು ಹೇಳ್ತಾ ಇದ್ರು. ಆದರೆ ನಾವು ಫ್ರೀಡಮ್ ಟಿವಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರಿಗೆ ಒಳ್ಳೆಯ ಅವಕಾಶ, ಬಯೋ ಗ್ಯಾಸ್ ಏನಿದೆ ಅದನ್ನು ಉತ್ಪಾದನೆ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಅಂತ ಈ ಹಿಂದೆನೇ ನಾವು ಇದ್ರ ಬಗ್ಗೆ ಹೇಳಿದ್ದೀವಿ. ಹೀಗಾಗಿ ಇದನ್ನು ಒಂದು ಅವಕಾಶವಾಗಿ ಭಾರತ ನೋಡಬೇಕೇ ವಿನಃ ಯಾವುದೇ ಕಾರಣಕ್ಕೂ ಇದು ಭಾರತಕ್ಕೆ ತುಂಬ ದೊಡ್ಡದಾಗಿರುವಂತಹ ಸಮಸ್ಯೆ ಅಂತ ನೋಡಿದ್ದೇ ಆದರೆ ನಿಜಕ್ಕೂ ಕೂಡ ಇದು ಸಮಸ್ಯೆ ಆಗುತ್ತೆ. ಆದರೆ ಇದನ್ನು ಒಂದು ಅವಕಾಶವಾಗಿ ಈ ಯುವಜನತೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯದತ್ತ ಕಾಲಿಟ್ಟಾಗ ನಿಜಕ್ಕೂ ಕೂಡ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಆದರೆ ಕ್ರೂಡ್ ಆಯಿಲ್ ವಿಚಾರದಲ್ಲಿ ಹಾಗೂ ಚಿನ್ನ ಬೆಳ್ಳಿಯ ವಿಚಾರದಲ್ಲಿ ಇನ್ನಿತರ ನಾವೇನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ತುಂಬ ವಸ್ತುಗಳು, ಅದರ ಒಂದು ವಿಚಾರದಲ್ಲಿ ನೋಡಿದಾಗ ನಿಜಕ್ಕೂ ಕೂಡ ಇದು ಭಾರತಕ್ಕೆ ತುಂಬ ದೊಡ್ಡದಾಗಿರುವಂತಹ ಹಿನ್ನಡೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದ್ ಕಡೆ ಮಿತವ್ಯಯ ಪಾಲನೆ ಮಾಡಿ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಮಿತವ್ಯಯ ಪಾಲಿಸೋದ್ರಿಂದ ಆರ್ಥಿಕತೆ ಹೇಗೆ ಸುಧಾರಿಸುತ್ತೆ ಅಂತ, ಯಾಕೆಂದ್ರೆ ಒಂದ್ ಕಡೆ ರೂಪಾಯಿ ಮೌಲ್ಯ ಕುಸಿತ ಆಗೋದನ್ನ ತಡೆಗಟ್ಟಬೇಕು ಅನ್ನುವಂಥ ಒಂದು ಉದ್ದೇಶ, ದೂರದೃಷ್ಟಿಯನ್ನ ಮೋದಿಯವರು ಹೊಂದಿದ್ದಾರೆ. ಆದರೆ ಇದರಿಂದ ಹೇಗೆ ಒಂದು ಆರ್ಥಿಕತೆ ಕುಸಿತವನ್ನು ತಡೆಗಟ್ಟಬಹುದು ಅಂತ ಅನ್ಸುತ್ತೆ ಅಂತ ನೋಡಿ ವಸಂತ್ ಕುಮಾರ್, ಈಗಾಗಲೇ ನಮ್ಮ ದೇಶದಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಏನಿದೆ ಇದರ ಎರಡರ ನಡುವಿನ ರೇಷಿಯೋ ನೋಡಿದಾಗ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಅತಿ ಹೆಚ್ಚಿದೆ. ಆದರೆ ಎಕ್ಸ್ಪೋರ್ಟು ಸ್ಥಳೀಯವಾಗಿ ಉತ್ಪಾದನೆ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಲೆವೆಲ್ ಏನಿದೆ ಅದು ತುಂಬಾ ಕಡಿಮೆ ಇದೆ. ಇದು ನೇರವಾಗಿ ನಮ್ಮ ದೇಶದ ಒಟ್ಟು ಉತ್ಪಾದನೆ ಏನಿದೆ ನಾವು GDP ಅಂತ ಏನು ಕರಿತೀವಿ ಆ GDPಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಭಾರತದ ಸಾಲವನ್ನು ನೋಡಿದಾಗ ಭಾರತದ ಸಾಲ ಇವತ್ತು ಸರಿಸುಮಾರು 220 ಲಕ್ಷ ಕೋಟಿಯಷ್ಟಿದೆ. ಈ ಸಾಲ ಏನಿದೆ, ಸಾಲ ಮತ್ತು ಡೆಪ್ಟ್ ರೇಷಿಯೋ ಅಂತ ನಾವೇನು ಕರಿತೀವಿ, ಆ GDP ರೇಷಿಯೋ ಅಂತ ನಾವೇನು ಕರಿತೀವಿ, ಈ ರೇಷಿಯೋದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಒಂದು ವ್ಯತ್ಯಾಸ ಕಂಡು ಬರುತ್ತೆ. ಆಗ ಏನಾಗುತ್ತೆ ಅಂತಂದರೆ ಭಾರತದ ರೂಪಾಯಿ ಅತಿ ಹೆಚ್ಚು ಬೇರೆ ದೇಶಗಳಿಗೆ ಹರಿದು ಹೋಗುತ್ತೆ. ಇದರಿಂದ ಭಾರತದ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿತ ಆಗ್ತಾ ಹೋಗುತ್ತೆ. ನೋಡಿ, ಪಾಕಿಸ್ತಾನ ಹಾಗೂ ಶ್ರೀಲಂಕಾ, ಕೇರಳದಂಥ ಏನು ನೇಪಾಳದಂತಹ ಇನ್ನಿತರ ದೇಶಗಳೇನಿದ್ದಾವೆ ಆ ದೇಶಗಳ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗ ಇವತ್ತು ನಾವು ಯಾಕೆ ಸ್ಥಳೀಯವಾಗಿ ಅತಿ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು, ಜೊತೆಗೆ ವಿದೇಶದಿಂದ ನಾವು ತೆಗೆದುಕೊಳ್ಳುವಂತಹ ವಸ್ತುಗಳು ಮೊಬೈಲ್ ಫೋನ್ ಆಗಿರಬಹುದು, ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಆಗಿರಬಹುದು, ಅಥವಾ ಬಟ್ಟೆಗಳು ಅತಿ ಹೆಚ್ಚು ಬ್ರ್ಯಾಂಡೆಡ್ ವಸ್ತುಗಳೇನಿದ್ದಾವೆ ಆ ಬ್ರ್ಯಾಂಡೆಡ್ ವಸ್ತುಗಳಾಗಿರಬಹುದು, ಕೂಲಿಂಗ್ ಗ್ಲಾಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಏನು ವಿದೇಶದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಚಿನ್ನ ಬೆಳ್ಳಿ ಅಥವಾ ಕ್ರೂಡ್ ಆಯಿಲ್ ಅಂತ ನಾವೇನು ಹೇಳ್ತೀವಿ, ಇದೆಲ್ಲವೂ ಕೂಡ ನೇರವಾಗಿ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ. ಇದೇ ಕಾರಣಕ್ಕೋಸ್ಕರ ಮಿತವಾಗಿ ಬಳಕೆ ಮಾಡಿ ವಿದೇಶದಿಂದ ಏನು ವಿದೇಶದ ಬ್ರ್ಯಾಂಡ್ಗಳೇನಿದ್ದಾವೆ ಆ ಬ್ರ್ಯಾಂಡ್ಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಥವಾ ಸಂಪೂರ್ಣವಾಗಿ ಅದನ್ನು ಕೊಂಡುಕೊಳ್ಳೋದಕ್ಕೆ ಹೋಗದೇ ಇದ್ದರೂ ಕೂಡ ಒಳ್ಳೆಯದೇ. ಆಗ ಏನಾಗುತ್ತೆ ಅಂತಂದರೆ ಸ್ಥಳೀಯ ಮಟ್ಟದಲ್ಲಿ ಉತ್ಪಾದನೆ ಆಗಿರುವಂತಹ ಬಟ್ಟೆ ಬರೆ ಆಗಿರಬಹುದು, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಆಗಿರಬಹುದು, ಇದೆಲ್ಲದರ ಬೇಡಿಕೆ ಹೆಚ್ಚಳವಾಗುತ್ತೆ. ಈಗಾಗಲೇ ನಾವು ನೋಡಿದ್ವಿ ಯಾವಾಗ ಈ ಗ್ಯಾಸ್ನ ಏನು ಕೊರತೆ ಎದುರಾಗಿತ್ತು ಆ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ವಲಯ ಏನಿದೆ ಅದರ ಒಂದು ಬೆಲೆ ಗಗನಕ್ಕೇರಿತ್ತು, ಅದರ ಒಂದು ಬೇಡಿಕೆ ತೀವ್ರತರವಾಗಿ ಕಾಣೋದಕ್ಕೆ ಸಿಕ್ಕಿತ್ತು. ಇದರ ಜೊತೆಗೆ ಮತ್ತೊಂದು ಕಡೆ ನಾವು ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಕೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಸಹಜವಾಗಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಕುಸಿತ ಆಗುತ್ತೆ. ಇದರ ಜೊತೆಗೆ ಜನ ಏನು ಮಾಡ್ತಾರೆ ಅಂತಂದರೆ ಏನು ಬ್ಯಾಟ್ರಿ ಯುಕ್ತ ಅಂದರೆ ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ಏನಿದೆ ಅದರತ್ತ ಮುಖವನ್ನು ಮಾಡ್ತಾರೆ. ಆಗ ಏನಾಗುತ್ತೆ ಅಂತಂದರೆ ಪೆಟ್ರೋಲ್ ಡೀಸೆಲ್ನ ಬಳಕೆ ಸಹಜವಾಗಿ ಕಡಿಮೆ ಆಗುತ್ತೆ. ಆಗ ಭಾರತದ ರೂಪಾಯಿ ಹೊರಗಡೆ ಹರಿದು ಹೋಗುವಂಥದ್ದು ಕೂಡ ತಪ್ಪುತ್ತೆ. ಮತ್ತೊಂದು ಕಡೆ ಚೀನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡಿದಾಗ ಪ್ರತಿ ವರ್ಷ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ರಲ್ಲಿ 10ರಿಂದ 20% ಏರಿಕೆ ಆಗ್ತಾ ಇದೆ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದು. ಆದರೆ ಎಕ್ಸ್ಪೋರ್ಟ್ನಲ್ಲಿ ತುಂಬ ಕಡಿಮೆ ಇದೆ. ಹೀಗಾಗಿ ಇದನ್ನು ಈಗಲೇ ಅರ್ಥಕೊಂಡು ಎಚ್ಚೆತ್ತುಕೊಂಡ್ರೆ ಭಾರತದ ಆರ್ಥಿಕತೆಗೆ ಇದು ಚೇತರಿಕೆ ನೀಡುತ್ತೆ. ವಸಂತ್ ಕುಮಾರ್, ಧನ್ಯವಾದ ಸಂತೋಷ್ ರಾಥೋಡ್ ತಮ್ಮೆಲ್ಲ ಮಾಹಿತಿಗಾಗಿ.